ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಗುರು ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಅನಂತ 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 ಸಾಷ್ಟಾಂಗನ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿಯಾದಂಥ ನನ್ನ ಸದ್ಗುರುಗಳು ದೀಕ್ಷಾಗುರುಗಳು ಭಾಲ್ಕಿಯ ಚನ್ನಬಸವ ಪಟ್ಟದೇವರು ಬಸವಲಿಂಗ ಪಟ್ಟದೇವರಿಗೂ ಕೂಡ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿ ಮಹಾಮನೆಯಲ್ಲಿರುವ ಬಸವಣ್ಣನ ಮಹಾಮನೆ ಇತ್ತು, ಆಮೇಲೆ ಇವಾಗ ಇದೇ ಮಹಾಮನೆ ಆಯಿತು. ಅದಕ್ಕೆ ಮಹಾಮನೆಯ ಕಟ್ಟಿ ಮಹಾಮನೆಯ ಮೆಟ್ಟಲನ್ನು ಮೇಲಕ್ಕೆತ್ತಿ ಮಹಾಮನೆಯ ಕೀರ್ತಿಯನ್ನು ವಾರತೆಯನ್ನು ಇದು ಜಗತ್ತಿನ ತುಂಬ ಹರಡಿಸಿದಕ್ಕಂತ ಇರ್ತಕ್ಕಂಥ ಬಸವಾನಂದ ಅಪ್ಪಗಳವರು ಪವಿತ್ರ ಪಾದದಲ್ಲಿ ಅನಂತ ಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ, ಇನ್ನು ಉಳಿದ ಎಲ್ಲ ಚರಜಂಗಮರು ಗುರು ಹಿರಿಯರು ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಈಗ ಗುರು ಹರ ಮುನಿದರೆ ಗುರು ಕಾಯವ, ಗುರು ಮುನಿದರೆ ಹರನಿಂದ ಕಾಯಕ್ಕಾಗಲ್ಲ ಅಂತ ಹೇಳ್ತಾರೆ. ಹರ ಮುನಿದರೆ ಮಾತ್ರ ಗುರು ತಾರ್ಸ್ತಕ್ಕಂಥದ್ದು. ಅದಕ್ಕೆ ಗುರುನೇ ಮುಂದೆ ನಮ್ಮೆಲ್ಲ ಅಂತಂದ್ರೆ ಹರನಿಂದು ತಾರ್ಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಏನಂತಂದ್ರೆ ಜೇಡರ ದಾಸಿಮಯ್ಯನವರು 12ನೇ ಶತಮಾನದಲ್ಲಿ ಒಂದು ವಚನ ಹೇಳಿದ್ರು. ಹರ ತನ್ನ ಭಕ್ತರನ್ನು ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣ ಚಿನ್ನದಂತೆ, ತೇದು ನೋಡುವ ಚಂದನ ಕೊರಡಿನಂತೆ, ಒರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದರೆ ಕರಬಿಡದು ಎತ್ತಿ ಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಥವಾ ರಾಮನಾಥ ಅಂತ ಹೇಳಿದ್ರು ಅವರು. ಅದೇ ರೀತಿ ಏನಾಯ್ತು ಅಂತಂದ್ರ, ಒಂದು ಗುರುಗಳು ಒಂದು ಊರಿಗೆ ಬಂದಿದ್ರಂತ. ಅವ್ರ ಜೊತೆಗೆ ಒಬ್ಬರು ನಮ್ಮಂತ ಶಿಷ್ಯರಿದ್ರು. ಅವಾಗ ಏನಾಯ್ತು ಅಂತಂದ್ರ, ಆ ಊರಾಗ ರಾಜ ಇದನಂತ. ರಾಜ ಏನ ಮಾಡ್ದ ಅಂತಂದ್ರ, ಬೆಳಗು ಬೇಗ ಮಾಡ್ತೀನಂತೆ, ಬೇಗು ಬೆಳಗ್ ಮಾಡ್ತೀನಂತೆ. ಇವಾಗ ಕತ್ತಲಾತ, ಅವನಿಗೆ ಬೆಳಗ್ ಮಾಡ್ತಿದ್ದ. ಇವಾಗ ಎದ್ದೆಲ್ಲರೂ ಏನೇನ್ ಕೆಲಸ ಮಾಡ್ತೀರಿ, ಬೇಗನ ಮಾಡ್ತಕ್ಕಂಥ ಕೆಲಸ ಇವಾಗ ಮಾಡ್ಬೇಕು ಬೆಳತನ. ಆ ರೀತಿ ಆ ರಾಜ್ಯಂದ ಏನಿತ್ತಂತ, ಎಲ್ಲರೂ ಮಾಡ್ತಕ್ಕಂಥ ಸಾಮಾನ್ಯ ಎಲ್ಲರೂ ಮಾಡ್ತಕ್ಕಂಥ ನಾನ್ ಮಾಡಿದ್ರೆ ನಂದು ಏನು ದೊಡ್ಡದಂತಕ್ಕಂಥದ್ದು ಅನ್ಸ್ಕೊಳಂಗಿಲ್ಲ. ನಾನೊಂದು ವೆರೈಟಿ, ನಂದೇ ಒಂದ್ ಮಾಡ್ಬೇಕು ಅಂತಂದು ಆ ರೀತಿ ಅವನ್ ಭವನ. ಆ ರೀತಿ ಭವನಲಿಂದ ಜನರಿಗೆಲ್ಲ ಹೆದರ್ಸಿ ಬೆದರ್ಸಿ, ನೀವು ಬೆಳತನನೇ ಬೇಗನ ಮಾಡ್ಬೇಕಂತ ತಿಳ್ಕೊಂಡು ಬೆಳತನನೇ ಬೇಗನ ಮಾಡ್ಬೇಕು, ಬೇಗ ಅಂಬದು ಬೆಳಗ್ ಮಾಡ್ಬೇಕು, ಬೆಳಗ್ಗೆ ಆದ್ರ ಮಕ್ಕೋಬೇಕು, ಮತ್ತ ಈ ನೈಟ್ ಆದ್ರ ನೀವು ಕೆಲಸ ಮಾಡ್ಬೇಕು, ಅಡ್ಡಾಡ್ಬೇಕು, ಏನ್ ಬೇಕಾದ ಕಾರೋಬಾರ್ ಮಾಡ್ಬೇಕು ಅಂತ ಹೇಳಿದ್ನಂತ. ಆ ರಾಜನ್ನ ಹಂಗ ಹೇಳಿಂದಕ್ಕ ರಾಜರ ಮಾತ, ಅವಾಗ ರಾಜರ ಹುಕುಮಾತಿತ್ತು, ರಾಜರ ಹೆಂಗ್ ಹೇಳ್ತಾರೋ ಅದೇ ಪ್ರಕಾರ ಜನರು ನಡ್ಕೋಬೇಕಾಗ್ತಿತ್ತು. ಅದಕ್ಕ ಹಂಗೆ ಅವ್ರೆಲ್ಲರೂ ಹಂಗೆ ನಡೀತಾ ಇದ್ರು. ಆ ಊರ್ ಜನ ಏನಾಯ್ತು, ಈ ಒಬ್ರು ಗುರು ನಮ್ ಗುರುಗಳಂತ, ನಮ್ ಬಸವಾನಂದ ಗುರುಗಳಂತ ಗುರುಗಳು ಅವ್ರ ಜೊತೆಗೆ ನಾವು ಹೋದಾಗ ಭಕ್ತ ಗುರು ಹೋದ್ರು. ಏನಾಯ್ತು, ಶಿಷ್ಯ ಗುರು ಹೋದಾಗ ಆ ಊರಾಗ ಈ ತರ ನಡಿತೈತಲ್ಲ, ಅದು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಗುರುಗಳಿಗೆ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು. ನಾ ಇಂಥ ಊರಿಗೆ ಬಂದೀವಿ ಹೋಗಿ ಅಂತಂದಾಗ ಆಶ್ಚರ್ಯ ಆಯ್ತು. ಮತ್ತೆ ಹೋಗಿ ತಂದು ತಾನ ಗುರು ಒಂದು ಒಬ್ಬರು ಮನೆ ತೋರ್ಸಿದ್ರು. ಆ ಮನ್ಯಾಗ ಗುರುಗಳು ಇರ್ಬೇಕು, ಆ ಶಿಷ್ಯ ಏನೋ ಅಡಿಗೆ ಮಾಡ್ಬೇಕು, ಗುರುಗಳಿಗೆ ಅಡಿಗೆ ಮಾಡಿ ಊಟಕ್ಕೆ ಬಡಿಸ್ಬೇಕು, ಆ ರೀತಿ ಇತ್ತು. ಅದಕ್ಕಾಗಿ ಶಿಷ್ಯ ಏನ್ ಮಾಡ್ದ, ಎಲ್ಲ ಕಿರಣಿ ತರ್ಬೇಕಂತ ಹೇಳಿ ಅಂಗಡಿಗೆ ಹೋಗಿದ್ದ.
ಅಂಗಡಿಗೆ ಹೋಗಿ ಕಿರಣಿ ಕೊಡ್ರಿ ಎಲ್ಲಾ ಅಡಿಗೆ ಸಾಮಾನದ ಕಿರಣಿ ಅಂತ ಅಂದಾಗ ಅವ್ರಂದ್ರಂತ ₹1 ಕೊಡುತ್ತಮ್ಮ, ₹1 ನಿನ್ಗೆ ಏನ್ ಬೇಕ ಅದೆಲ್ಲ ತಕೊಂಡ್ ಹೋಗಂತಿದ್ರಂತ. ₹1 ಏನ್ ಬೇಕ ಅದೆಲ್ಲ ಎತ್ಕೊಂಡ್ ಹೋಗ್ ನೀನ ಅಂತಂದ್ರ ಇವ ಬಾಳ ಹಿಗ್ಗದ ಶಿಷ್ಯ. ₹1 ಏನ್ ಬೇಕ ಅದ ಎತ್ಕೊಂಡ್ ಹೋಗಂತ ಅಂತಾರಲ್ಲ, ದಿನ ₹1 ಯಾರ ಭಿಕ್ಷೆ ಕೊಡ್ತಾರ, ₹1 ತಂದ ಕಿರಾಣಿ ಅಂಗಡಿಯಾಗ ಒಯ್ದ ನಾವ್ ಬೇಕಾಗಿನ್ ತಕೊಂಡ್ ಹೋಗಿ ನಾವ್ ಜೀವನ ಮಾಡ್ಬಹುದು, ನಾವ್ ಈ ಊರೇ ಬಿಡ್ಬಾರ್ದು ಅಂತ, ಈ ಊರೇ ಬಿಡ್ಬಾರ್ದು ಅಂತ ಹೇಳಿ ಅವನ ಒಳಗ್ ಬಂತು. ನಮಗೂ ಈಗ ಈ ಮಹಾಮನೆ ಬಿಡಬಾರ್ದು ನಮ್ಗೆಲ್ಲರಿಗೂ ಈ ಮಹಾಮನ್ಯಾಗ ಅಷ್ಟು ಸಂತೋಷ, ಅಷ್ಟು ಸುಖ, ಅಷ್ಟು ಇವತ್ತು ನಾನು ಒಂದ್ ಸ್ವಲ್ಪ ಒಂದ್ ಶೂರ ಅದೇನೋ ಬಾಯಿಗೆ ನೀರೇನೋ ಅಂತ ಹಾಕೊಂಡು ಉಗುಳ್ಬಿಟ್ಟೆ, ಅದು ಒಂಚೂರ ಇದು ಆಗ್ತು. ಅವ್ರು ನಮ್ ಶರಣ್ರು ಏನ್ ಮಾಡಿದ್ರು, ಅವ್ರ ಹೆಸರೇನ್ರಿ, ಬಸವರಾಜಪ್ಪ ಪಾಟೀಲ್ ಅವ್ರ ಏನ್ ಮಾಡಿದ್ರು, ತಕ್ಷಣ ಏನೋ ಆಗ್ಬಿಡ್ತೈತೇನೋ ಅಂತ ಹೇಳ್ಕೊಂಡ್ ಆಗಿಂದಾಗ ಕಾರ್ ಗಾಡಿ ತಕೊಂಡ್ ಆಗಿಂದಾಗ ನಂಗ್ ಕರ್ಕೊಂಡ್ ದವಾಖಾನಿಗ್ ಹೋಗಿ ಎಂತ ಬಸವರಾಜಪ್ಪ ಪಾಟೀಲ್ ಅಂದ್ರ ಬಸವಣ್ಣನ ತರ ನನಗ್ ಹೆಲ್ಪ್ ಮಾಡಿ ಇವತ್ತು ನನಗ್ ಉಳಿಸಿದ್ರಂತ. ಅದಕ್ಕಾಗಿ ನಾ ಇವತ್ತು ಹೇಳ್ಬೇಕಂತ ಬಂದೆ ಇದ್ರ ಮುಂದ ನಾನು. ಅದಕ್ಕಾಗಿ ನಾನು ಮಕ್ಕೊಂಡಿದ್ದೆ, ಸುಸ್ತಾಗಿ ಮಕ್ಕೊಂಡ್ರು ಕೂಡ ಇವತ್ ನಾನ್ ಹೇಳಲೇಬೇಕು. ಯಾಕಂತಂದ್ರ ಇವತ್ ನಾನು ಚಲೋ ಬದುಕಿದ್ದೆ ಅಂತಂದ್ರ ನಾನ್ ಹೇಳಲೇಬೇಕು 4 ಮಂದ್ಯಾಗ ಅಂತ ಹೇಳಿ ನಂದೊಂದು ಉದ್ದೇಶ ಇತ್ತು. ಹಂಗಾಗಿ ನಮ್ದು ನೀಲಂ ತಾಯಿಯವರು ಕೂಡ ಈ ಮಹಾಮನೆ ಜವಾಬ್ದಾರಿ ತಕೊಂಡ್ ಎಷ್ಟು ಚಂದ ಕಾರೋಬಾರ ಮಾಡ್ತಾ ಇದಾರ, ಎಷ್ಟು ಚಂದ ಮಹಾಮನೆ ಒಂದು ಕೊರತೆ ಇಲ್ಲ. ಮತ್ತೇನಂತಂದ್ರ ಈ ಬಂದಂತ ಜನರಿಗೆ ಎಷ್ಟು ಚಲೋ ನೋಡ್ಕೋತಾರ, ಅವ್ರಲಿಂದನೇ ಸಾಧ್ಯ. ಗುರುಗಳು ಯಾಕಂದ್ರ ನಮ್ಗೆಲ್ಲಾ ಕಾಯ್ಲಕ್ಕ ನೋಡಕ ಬೇಗ ಬೆಳಗ ನಮ್ಮ ಹತ್ರ ಕೂಡಕ್ ಆಗೋದಿಲ್ಲ. ಅದಕ್ಕಾಗಿ ಗುರುಗಳು ಹಿಂಗ್ ಪ್ರವಾಸಕ್ಕ ಪ್ರವಚನಕ್ಕ ಹೋಗ್ತಾ ಇರ್ತಾರ, ಅವ್ರು ಹೋಗ್ಲೇಬೇಕು. ಅದಕ್ಕೆ ಈ ನೀಲಂ ತಾಯಿಯವ್ರು ಅದಾರ ಅಂತ ಹೇಳಿ ಮಠ ಮನೆ ಮತ್ತ ಮಹಾಮನೆ ಹೆಂಗ್ ನಡಿಬೇಕು ಹಂಗ್ ನಡೀತಾ ಇದ. ಅದಕ್ಕಾಗಿ ಅವ್ರದೊಂದ್ ದೊಡ್ಡ ಚಪ್ಪಾಳೆ. ಇನ್ನು ಉಳಿದ ನಮ್ಮ ರಮೇಶ್ ಅಣ್ಣವ್ರು ಎಂತ ಕೆಲಸ ಮಾಡ್ತಾರಂದ್ರ ಬೆಳಿಗ್ಗೆ ಯೋಗ ಮಾಡ್ತಾರ, ಮತ್ತೆ ಎಲ್ಲ ಗಿಡ ಗಂಟಿಗಳು ಏನೇನು ಮಾಡ್ಬೇಕು ಅದೆಲ್ಲ ಪರಿಶ್ರಮದಲ್ಲಿ ಏನೇನು ಬೆಳೆಸ್ಬೇಕೆಲ್ಲ ಅವ್ರಲಿಂದನೇ ಸಾಧ್ಯ ಅದು ಬೆಳೆಸೋದು. ಅದೆಲ್ಲ ಬೆಳೆಸ್ತಾರ, ಎಲ್ಲರಿಗೂ ಎಳೆನೀರ್ ತಂದು ಕುಡಿಸ್ತಾರ. ಮತ್ತೆ ಎಲ್ಲ ಕಾಯಕ ಅಂತಂದ್ರ ಕಾಯಕದ ಅದ್ಭುತ ಕಾಯಕ ಮಾಡ್ತಾರ, ಬೆಳಿಗ್ಗೆ ಯೋಗ ಮಾಡ್ತಾರ, ಎಲ್ಲರಿಗೆ ನಗಿಸ್ತಾ ಇರ್ತಾರ, ನಮ್ ಮುಖದಲ್ಲೆಲ್ಲ ಕಳೆ ತಂದು ಕೊಡ್ತಕ್ಕಂಥವ್ರು ರಮೇಶ್ ಅಣ್ಣರಿಗೆ ಒಂದ್ ಚಪ್ಪಳಿ. ಇನ್ನು ಮುಂದೆ ಅವ್ರ ಅಕ್ಕವರು ಇಷ್ಟೆಲ್ಲ ಕಸ ಬೆಳೆಯೋದು, ಇಷ್ಟು ಮ್ಯಾಲ ಕೆಳಗ ಎಲ್ಲ ಕಸ ಬಳದ್ ಎಲ್ಲಾ ರೂಮ್ಗಳ ಸ್ವಚ್ಛತೆ ಇಡೋದು, ಮತ್ತೆ ಎಲ್ಲರಿಗೂ ಏನ್ ಬೇಕಾದ್ರು ತಂದು ಕೊಡೋದು. ಮತ್ತೆ ಏನಂತಂದ್ರ ನಾ ಅಂದೆ ಎಷ್ಟು ಮಂದಿ ಇದ್ರೆ ಕಸ ಬೆಳ್ಯಾಕ ಬಾಳ ದೊಡ್ಡದೈತಿ ಅಂತಂದ್ರ ಇಲ್ಲ ನಾ ಒಬ್ಬಕಿನ ಇದ್ದೀನಿ ಅಂತಂತಾರ. ಅವ್ರು ಇಷ್ಟು ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ಬಂದೆಲ್ಲಾ ಬಹಳ ಸ್ವಚ್ಛತೆ ಇಡತಾರ. ಅವ್ರು ಸ್ವಚ್ಛತೆ ಇಟ್ಟಾರ ಅಂತ ಇವತ್ತು ಹೆಚ್ಕೊಂಡ್ ಸ್ವಚ್ಛತೆ ಕುಂತೀವಿ, ಅದಕ್ಕೆ ಅವ್ರಿಗೆ ಒಂದ್ ಚಪ್ಪಾಳೆ. ಅದಕ್ಕ ಈಗ ಎಲ್ಲರೂ ಇಷ್ಟು ಜನ ಬಂದಾರ, ಇಷ್ಟು ಜನ ಪೇಷಂಟ್ ಆಗಿ ಬಂದಾರ ಅಂದ್ರೆ ಇಲ್ಲಿ ಹೆಂಗ್ ಬಂದಾರ, ಅವ್ರ ಪೇಷಂಟ್ ಆಗೇ ಬಂದಿದ್ದು ಮಹಾಮನೆಗೆ. ಆದ್ರ ಅವ್ರ ಹೆಂಗ್ ಕಾಣತೀರಿ ಈಗ ಅಂತಂದ್ರ ಒಳ್ಳೆ ನಮ್ಮ ಪ್ರವಚನಕ್ಕೆ ಬಂದರ ಅಂತಕ್ಕಂತ ಕಳೆ ಎಲ್ಲರ ಮುಖದಲ್ಲಿದೆ. ಪೇಷಂಟ್ ಅಂತಕ್ಕಂತ ಕಳೆ ಯಾರ ಮುಖದಲ್ಲಿ ಇಲ್ಲ. ಅಂತ ನಾರಸ ಇದು ಏನಂತಂದ್ರ ಅವ್ರ ಮುಖದಲ್ಲಿ ಒಂದು ಚಿಂತೆ, ಒಂದು ಏನೇನೋ ಬೇಕು ಅದೆಲ್ಲ ಮನಿ ಕಡೆಯಿಂದ ಎಲ್ಲ ಬಿಟ್ಟು ಮರ್ತ್ ಬಂದ್ ಕುಂತಾರ. ಆಮೇಲೆ ಯಾರಿಗೂ ಟೆನ್ಷನ್ ಇಲ್ಲ, ಚಿಂತೆ ಇಲ್ಲ. ಎಲ್ಲ ಇದು ಪರಿಸರ ನೋಡಿ, ಈ ಮಹಾಮನೆ ನೋಡಿ, ಈ ಮಹಾಮಠ ನೋಡಿ, ಸದ್ಗುರುಗಳನ್ನ ನೋಡಿ ಅವ್ರಿಗೆಲ್ಲರಿಗೆ ತುಂಬಾ ಕಳೆ ತುಂಬ್ಯದ. ಅದಕ್ಕೆಲ್ಲರ ಮುಖ ಸ್ವಲ್ಪ ರೋಗ ಇದ್ರು ಕೂಡ ಎಲ್ಲ ವಾಸಿ ಮಾಡ್ತಕ್ಕಂಥ ಸದ್ಗುರುಗಳು. ಅದಕ್ಕಾಗಿ ಎಲ್ಲರಿಗೂ ವಾಸಿ ಆಗ್ಯದ ಅಂದಂಗ ಅವ್ರ ಮುಖದ ಮೇಲೆ ಕಳೆ ಬಂದದ ಎಲ್ಲರಿಗೆ. ಅದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಶರಣತಿ, ಎಲ್ಲರಿಗೂ ನಂದೊಂದು ಚಪ್ಪಾಳೆ ನಿಮ್ಮೆಲ್ಲರಿಗೂ. ಅವ್ರೆಲ್ಲರೂ ಭೇದ ಭಾವ ಇಲ್ಲದಂಗೆ ಈ ಮಠಕ್ಕೆ ಬಂದಾರಂತಂದ್ರ ಯಾರ ಬಲ್ಲಿ ಕೂಡ ಭೇದ ಭಾವ ಇಲ್ಲ. ಯಾಕಂತಂದ್ರ ಅವ್ರ ದವಾಖಾನಿಗೆ ಹೋಗಿ ಕರ್ಕೊಂಡ್ ಬರೋಳಿಗೆ ನನಗೆ ಬಿಸಿ ನೀರು ಕಾಸಿ, ಉಪ್ಪು, ಬಿಸಿ ನೀರು, ಎಳೆನೀರು ಎಲ್ಲಾ ಕೂಡ್ಸಿ ನನಗ್ ಕೊಟ್ಟು ವಾಂತಿ ಮಾಡ್ಲಕ್ ಹಚ್ಚಿದ್ರು. ಅದಕ್ಕೆ ಒಬ್ಬರಿಲ್ಲ 3-4 ಮಂದಿ ಬಂದಿದ್ರು. 3-4 ಮಂದಿ ಬಂದ್ ಸಹಾಯ ಮಾಡಿದ್ರಲ್ಲ. ಅದಕ್ಕಾಗಿ ಇಲ್ಲ ಅಂತಂದ್ರ ಆಕಿಗಾದ್ರ ನಮಗೇನು ಅಂತಕ್ಕಂಥದ್ದು ಎಲ್ಲರ ತಲೆ ಇರ್ತೈತಿ. ಆದ್ರೆ ಈ ಮಹಾಮನ್ಯಾಗ ಬಂದವರಿಗೆ ಯಾರಿಗೂ ಮನಸ್ಸಿನಾಗ ಆತರ ಉಳಿದಿಲ್ಲ. ಅದಕ್ಕೆ ಎಲ್ಲರ ಮನಸ್ಸಿನಾಗ ಭಾವನೆ ಏನು ಬರ್ತದಂತಂದ್ರ ನಮ್ ಸದ್ಗುರುಗಳ ಭಾವನೆ ಏನ್ ಕೊಡ್ತಾರ, ಈ ಮಹಾಮನೆ ಮೆಟ್ಟಲ್ ಹತ್ಬೇಕಾಗಿದ್ರ ಎಲ್ಲರ ಒಳಗು ಒಳ್ಳೆ ಭಾವನೆ ಬರ್ತೈತಿ. ಒಂದು ಬೆಳೆ ಬಂದಾಗ ಆ ಬೆಳೆಕ್ಕೆ ನಾವು ಹುಲ್ಲನ್ನ ತೆಗೆದು ಅದ ಕಳೆ ತೆಗೆದು ನಾವು ಬೆಳೆ ಹೆಂಗ್ ಬೆಳೆಸ್ತೀವೋ ಹಂಗ್ ಗುರುಗಳು ಬೆಳೆಸ್ಲಕ್ ಹತ್ತಾರ ಎಲ್ಲರಿಗೂ ಅಂತ ತಿಳ್ಕೊಂಡು ನಮ್ ಗುರುಗಳಿಗೆ ಒಂದು ದೊಡ್ಡ ಶರಣಾರ್ಥಿ ನಮಸ್ಕಾರ ಹೇಳುತ್ತಾ, ಈಗ ಮುಂದ ನಾನು ಎಲ್ಲಿ ತನಕ ಹೇಳಿದ್ದೆ ಅದು ರಾಜನ್ ಕತಿ ಎಲ್ಲಿ ತನಕ ಹೇಳಿದ್ದೆ ಕೇಳಿದ್ರಲ್ಲ ನೀವು? ಎಲ್ಲಿ ತನಕ ಹೇಳಿದ್ದೆ? ₹1 ಎತ್ತಿನಷ್ಟ ಸಾಮಾನ್ಯ ಎಲ್ಲ ತಗೊಂಡು ಹೋಗ್ರಿ ಅಂತಂದು ಹೇಳ್ತಾರ. ಅದಕ್ಕಾಗಿ ಶಿಷ್ಯ ಅಂತನ ಗುರುಗಳಿಗೆ ಬಂದಂತನ ಗುರುಗಳೇ ಇಂತ ನಮ್ಗೆಲ್ಲಿ ಇದು ಸಿಗೋದಿಲ್ಲ. ಈ ಊರಾಗ ನೀವ್ ಅಂತೀರಿ ಹೌದು, ರಾತ್ರಿಗೆ ಬೇಗಿಗೆ ಬೆಳಗು ಮಾಡ್ತಾರಲ್ಲ,
ಈ ಊರಾಗ ಇರಬಾರ್ದು ಅಂತ ಗುರು ಹೇಳ್ತಾರ. ಅದ್ರ ಶಿಷ್ಯ ಏನಂತಾನ, ಈ ಊರಾಗ ಯಾಕೆ ಇರಬಾರ್ದು ಗುರುಗಳೇ, ಇನ್ಯಾವ ಊರಾಗ ಇಷ್ಟ ನಮ್ ಸವಲತ್ತು ಸಿಗ್ತದ, 1 ರೂಪಾಯಿಗೆ ಮಾತ್ರ ಎತ್ತಿನಷ್ಟು ತಕೊಂಡ್ ಹೋಗ್ರಿ, ಬೇಕಾದ ಇರ ಅಂತಾರ. ಈ ಊರಾಗ ಹಂಗೈತಲ್ಲ, ಎಲ್ಲರ ಐತೇನೋ ಇಲ್ಲ, ಅದಕ್ಕೆ ಈ ಊರ್ ಬಿಡ್ಬಾರ್ದು ಗುರುಗಳೇ, ಇದೇ ಊರಾಗ ನಾವು ಒಂದ್ ಗುಂಪನೋ ಒಂದ್ ಏನೋ ಮಠನೋ ಮಾಡ್ಕೊಂಡ್ ಇದೇ ಊರಾಗ ಇರರಿ ಅಂತ ಶಿಷ್ಯ ಹೇಳ್ತಾನ. ಗುರು ಅಂತಾರ, ಬ್ಯಾಡಪ್ಪ, ಇದು ಏನೋ ಅನಸ್ತೈತಿ ನನ್ಗಂತೂ. 1 ರೂಪಾಯಿಗೆ ಅಷ್ಟೆಲ್ಲಾ ಕೊಡ್ತಾರಂದ್ರ ಆ 1 ರೂಪಾಯಿಗೆ ಅಷ್ಟೆಲ್ಲಾ ಕೊಡ್ತಾರ ಅಂದ್ರೆ ಇದು ಯಾಕೋ ನನ್ಗಂತೂ ಬೇಡ ಅನಸ್ತೈತಿ, ಇಂಥದ್ ಬೇಡ ನನಗೆ, ನಾವ್ ಹೋಗೋಣ ನಡಿ ಅಂತಂದು ಗುರು ಹೇಳ್ತಾರ. ಶಿಷ್ಯ ಮಾತ್ರ ಏನಂತಾನ, ಒಟ್ಟು ಜಿದ್ ಬದ್ದಿ ಪಟ್ಟಿಗೆ ಬೀಳ್ತಾನವ, ನಾನಂತೂ ಬರೋದಿಲ್ಲ ಗುರುಗಳೇ, ಒಂದ್ ವೇಳೆ ನೀವ್ ಹೋದ್ರು ನಾ ಇಲ್ಲಿ ಬದುಕ್ತೀನಿ ಊರಾಗ, ಇನ್ನೆಲ್ಲರ ಮತ್ತೆ ಯಾವ್ದಾರ ಊರಿಗೆ ಹೋದ್ರ ಬದುಕಕ್ ಆಗೋದಿಲ್ಲ, ಅದಕ್ಕ ಈ ಊರಾಗ ಮಾತ್ರ ನನ್ ಬದುಕಾಗ್ತದ, ಯಾಕಂದ್ರ ನಾವ್ ಕೆಲ್ಸ ಮಾಡೋರಲ್ಲ, ಅದಕ್ಕ ನಾವ್ 1 ರೂಪಾಯಿ ಮಾತ್ರ ಕೊಟ್ಟು ಎಲ್ಲಾ ತಕೊಂಡು ನಾನು ಒಬ್ಬ ಬದುಕ್ತೀನಿ ಗುರುಗಳೇ, ನೀವ್ ಹೋದ್ರ ಹೋಗ್ಬಹುದು ಅಂತ ಹೇಳಿ ಗುರುಗಳಿಗೆ ಅವ ಅಪ್ಪಣೆ ಕೊಟ್ಟ. ಅವಾಗ ಗುರುಗಳು ಅಂತಾರ, ನಾ ಹೇಳಿದ್ರು ಕೇಳಿಲ್ಲಲ್ಲ, ಮತ್ತ ಗುರುಗಳಿಗೆ ಆ ಗುರು ಹೇಳಿಂದ ನಾವು ಕೇಳಿದ್ರನೆ ಆ ಗುರುಗಳಿಗೆ ಒಂದ್ ಖುಷಿ ಇರ್ತೈತಿ, ಅವ್ರು ಹೇಳ್ತಾರ ಮುಂದೆ ನಾವ್ ಕೇಳಿಲ್ಲ ಅಂತಂದ್ರ ಗುರುಗಳು ಏನ್ ಹೇಳ್ತಾರ. ಅದಕ್ಕೆ ಹೇಳಿ ಅವನಿಗೆ ಆ ಗುರುಗಳಿಗೆ ಶಿಷ್ಯಗೆ ಹೇಳಿ ಸಾಕಾಗ್ಬಿಡ್ತು. ಆಯ್ತು, ನೀ ಇದ್ರು ಇರೋ ಅಪ್ಪ, ನಾನಾರು ಹೋಗ್ತೀನಂತ ಗುರುಗಳು ಹೊರಟೋದ್ರು. ಹೋದ್ಮೇಲೆ ಶಿಷ್ಯ ಇದ್ದ, ಅವ್ ದಿವ್ಸ 1 ರೂಪಾಯಿ ಮತ್ತೆ ಏನ್ ಕೆಲಸ ಮಾಡ್ತಿದ್ದಿಲ್ಲ, ಯಾರ್ದಾರ ಹತ್ರ 1 ರೂಪಾಯಿ ಕೊಡ್ರಿ ಅಂತ ಇಸ್ಕೊಳ್ಳೋದು, ಭಿಕ್ಷೆ ಇಸ್ಕೊಳ್ಳೋದು, ಹೋಗಿ ಕಿರಾಣಿ ಅಂಗಡಿಯಾಗ ಬೇಕಾದ್ ತಂದ್ಕೊಂಡು ಮಜಾ ತಿನ್ನೋದು, ಮಜಾ ಉಣ್ಣೋದು, ಹೆಂಗ್ ದಪ್ ಆಗ್ಬಿಟ್ಟ. ನಾ ಮಹಾಮನಿ ಬಂದಾಗ ಹಂಗೆ ದಪ್ಪಿದ್ದೆ, ಅದಕ್ ದಪ್ ಆಗ್ಬಿಟ್ಟ. ಅದಕ್ಕ ಆ ಶಿಷ್ಯ ನನ್ನ ಹಂತವನೇ ಇರ್ತಾನ, ಮುಂದಿನ ಚಲೋ ಬರ್ತೈತಿ. ಅದಕ್ಕ ದಪ್ಪ ಆಗ್ಬಿಟ್ಟ ಊರೇ ಬಿಡಲ್ ಹೊಂಟಾವ, ಆ ರಾಜನ್ ಊರೇ ಬಿಡಲ್ ಹೊಂಟ. ಅದಕ್ಕ ಅವ್ರ ಕೂಡ ಎಲ್ಲಾ ಹೊಂದ್ಕೊಂಡ್ ಅವ್ರ ಹೆಂಗ್ ಮಾಡ್ತಾರೆ, ಬೆಳಗು ಹಂಗ ಮಾಡ್ಕೊತ ಉಳ್ದಾಗ ಏನಾತು, ಆ ಊರಾಗ ಒಂದು ಗ್ವಾಡಿ ಬಿತ್ತು. ಒಂದು ಗ್ವಾಡಿ, ಅದು ವಯಸ್ಸಾಗಿತ್ತ ಗ್ವಾಡಿಗೆ. ವಯಸ್ಸಾದ್ಮೇಲೆ ಮತ್ತ ನಾವು ಹೋಗಾರೆ, ವಯಸ್ಸಾದ್ಮೇಲೆ ಎಲ್ಲಾ ಹೋಗ್ತೈತಿ. ಈಗ ಮನುಷ್ಯರಿಗೆ ವಯಸ್ಸಾಗ್ತೈತಿ, ವಯಸ್ಸಾಯ್ತಾ ಹೋದ್ರ ಏನಾಗ್ತದ, ವಯಸ್ಸಾಯ್ತಾ ಹೋದ್ರ ಕೂದಲ್ ಬೆಳ್ಳಗಾಗ್ತಾವ. ಏಕ್ದಮ್ ಸಾವು ಬಂತಂತಂದ್ರ ಅಯ್ಯೋ ಏಕ್ದಮ್ ಸತ್ತ ಅಂತ ನಾವ್ ಅನ್ಕೋತೀವಿ. ಹಿಂಗ ಏಕ್ದಮ್ ಸತ್ತ ಈ ಮನುಷ್ಯ ಅನ್ಕೋತೀವಿ, ಏಕ್ದಮ್ ಸಾಯೋದಿಲ್ಲ. ಮೊದಲ ದೇವ್ರು ವಾರ್ನಿಂಗ್ ಕೊಡ್ತಾ ಬರ್ತಾನ, ಕೂದಲ್ ಬೆಳ್ಳಗ್ ಮಾಡ್ತಾನ ಮನುಷ್ಯ ವಯಸ್ಸೈತಂದ್ರ. ಅದಕ್ ನಾವ್ ಏನ್ ಮಾಡ್ಲತ್ತೀವಿ, ಕಪ್ಪು ಬಣ್ಣ ಹಚ್ಚಿ ನಾವು ದೇವ್ರಿಗೆ ಮೋಸ ಮಾಡ್ಲತ್ತೀವಿ. ಕಪ್ಪು ಕಲ್ಲು ಹಚ್ತೀವಿ ಇಲ್ಲ, ಎಲ್ಲಾರು ಹಚ್ಚಿ ದೇವ್ರಿಗೆ ಮೋಸ ಮಾಡ್ಲತ್ತೀವಿ, ಕೂದಲ್ ಕರ್ರಗ್ ಮಾಡ್ಲತ್ತೀವಿ. ಅದಕ್ಕ ಮತ್ತ ದೇವ್ರ ಏನಂತಾನ, 1ನೇ ವಾರ್ನಿಂಗ್ ಆಯ್ತು. ಅದಕ್ಕ ಆ ಮನುಷ್ಯ ಕೇಳ್ತಾನಂತ ಭಗವಂತಗ, ಅಲ್ಲ 1 ಕೋಟಿಗೆ ಹೋಗ್ಬೇಕಾಗಿದ್ರ ಅವ್ರು ವಾರ್ನಿಂಗ್ ಕೊಟ್ಟು ನಮ್ಮನ್ನ ಕೋರ್ಟ್ ಜಡ್ಜ್ ಇದು ಮಾಡ್ತಾರ, ನೀವ್ ಏಕದಮ್ ಯಾಕೆ ಹೋಯ್ತಿರಿ ಅಂತ ಪರಮಾತ್ಮ ಕೇಳಿದ್ರ, ಪರಮಾತ್ಮ ಹೇಳ್ತಾನ, ಹಂಗಲ್ಲಪ್ಪ, ನಿನಗ್ ವಯಸ್ಸು ಸ್ವಲ್ಪ ಆದ ತಕ್ಷಣ ನಾನು ನಿನಗೊಂದ್ ವಾರ್ನಿಂಗ್ ಕೊಡ್ತೀನಿ, ಕೂದಲು ಬಿಳೆ ಮಾಡ್ತೀನಿ. ಆದ್ರ ನೀನ್ ಏನ್ ಮಾಡ್ತೀಯ, ಅದ ಕಪ್ಪು ಕಲರ್ ಹಚ್ಕೊಂಡು ಮತ್ ಸಣ್ಣವ್ರಂಗ್ ಕಾಣ್ಬೇಕಂತ ಮೋಸ ಮಾಡ್ತೀಯ. ಆಮೇಲೆ ಹಲ್ಲು ಬೀಳಿಸ್ತೀನಿ, ಹಲ್ಲು ಬಿದ್ರ ಮತ್ತ ಹಲ್ಲು ಕುಂದರ್ಸ್ಕೊಂಡು ಮತ್ತ ನಾವ್ ಹೆಂಗಿರ್ಬೇಕ ಹಂಗ ಅಂತಂದ್ ಬಾಯಿ ತುಂಬಾ ಹಲ್ಲು ಮಾಡ್ಕೊಂಡು ಮತ್ತ ದೇವ್ರಿಗೆ ಮೋಸ ಮಾಡ್ತೀವಿ. ಇದೆಲ್ಲ ಕಣ್ಣು ಹೋಗಿಸ್ತಾನ, ಮತ್ತೆ ಕಾಲ ಎಲ್ಲ ನಡ್ಲಾಕ್ ಬರ್ಲಾರ್ದಂಗ್ ಮಾಡ್ತಾನ. ಆದ್ರ ಏನು ಮಾಡಿದ್ರು ಕೂಡ ನಾವು ದೇವ್ರಿಗೆ ಮೋಸ ಮಾಡತೀವಿ, ದೇವ್ರಿಗೆ ನಾವು ಹಣಿತಾನೆ ಇಲ್ಲ. ಅದಕ್ಕಾಗಿ ಲಾಸ್ಟಿಗೆ ಎಲ್ಲಾ ಆಯ್ತು ಅಂದ್ರೆ, ಆಯ್ತಪ್ಪ ನೀನ್ ಬಾ ನನ್ ಕಡೆಗೆ ಅಂತ ಕರ್ಕೋತಾನ. ಒಂದೇ ಸಲಕ್ ಒಯ್ಯಂಗಿಲ್ಲ. ಅದಕ್ಕಾಗಿ ಆ ಪರಮಾತ್ಮ ಹೇಳ್ತಾನ, ಹಾಗೆ ಮನುಷ್ಯ ಇವ ಏನ್ ಮಾಡ್ದ, ಶಿಷ್ಯ ಅಂದ್ರ ಎಲ್ಲಾ ತಿಂದು ದಪ್ಪಾಗಿ ಕುಂತ ಮೇಲೆ ಗೋಡಿಗೂ ಕೂಡ ಮನುಷ್ಯರಿಗೆ ಹೆಂಗ್ ವಯಸ್ಸಾಗ್ತದ, ಮನುಷ್ಯರಿಗೆ ವಯಸ್ಸಾದ್ಮೇಲೆ ಮನುಷ್ಯರು ಹೋಗ್ಲೇಬೇಕು, ಮತ್ತೆ ಗೋಡಿ ಕೂಡ ಕಟ್ಟಿದ ಮನೆ ಬೀಳಲೇಬೇಕು. ಅದಕ್ಕಾಗಿ ಆ ಕಟ್ಟಿದ ಮನೆ ಬಿದ್ದಾಗ ಏನಾಯ್ತು ಅಂತಂದ್ರ, ಒಬ್ಬ ಮನುಷ್ಯನ ಮೇಲೆ ಬಿತ್ತದು, ಒಬ್ಬ ಮನುಷ್ಯನ ಮೇಲೆ ಬಿದ್ದು ಪ್ರಾಣ ಹೋಗ್ಬಿಡ್ತು. ಪ್ರಾಣ ಹೋದಾಗ ಏನಾಯ್ತು, ರಾಜ ಏನಿದ್ದ ಅಂತಂದ್ರ, ರಾಜ ಅವನಿಗೆ ಕರ್ಸದ. ಯಾರಿಗ್ ಕರ್ಸದ, ಆ ಮನೆ ಮಾಲಕ ಕರ್ಸದ. ನಿನ್ ಮನಿ ಹೆಂಗ್ ಬಿತ್ತು, ಇವನ್ ಪ್ರಾಣ ಹೆಂಗ್ ಹೋತು ಅಂದ್ರ ಮನೆ ಮಾಲಕ್ ಏನ್ ಹೇಳ್ದ, ನೋಡ್ರಿ ನಂದೇನ್ ತಪ್ಪಲ್ಲ, ಅದು ಉಪ್ಪಣಿಗೆ ನಮ್ ಕಡೆ ಉಪ್ಪಣಿಗೆ ಅಂತೇವ್, ನಿಮ್ ಬೀದರ್ ಕಡೆಗೆ ನಿಮ್ ಕಡೆ ಗೌಂಡೆ ಅಂತಿರಲ್ಲ, ಆ ಗೌಂಡೆ ಅಂತ ನಮ್ ತಪ್ಪಲ್ಲ, ಅದು ಗೌಂಡೆ ಕೇಳ್ರಿ ಅಂತ ಅಂದ್ರ ಅವ ಏನ್ ಮಾಡ್ದ, ಗೌಂಡೆ ಕರ್ಸಿ, ನೋಡಪ್ಪ ನೀ ಮನಿ ಗೋಡಿ ಹೆಂಗ್ ಕಟ್ಟಿದ್ ನೀನ್, ಅದು ಯಾಕಂತಂದ್ರ ಅದು ಗೋಡಿ ಹಿಂಗ ಕಟ್ಟಿನಂಗ ಎತ್ತ ನಿಂತ ಕಟ್ತಾನಲ್ಲ, ಆ ಸೈಡ್ ಬಿಡಂಗಿಲ್ಲ ಗೋಡಿ, ಈ ಸೈಡ್ ಬೀಳ್ತೈತಿ. ಯಾ ಗೋಡಿ ಅದ್ರನು ಮಾತ್ರ ಯಾವ ಸೈಡ್ ನಿಂತ ಕಟ್ತಾನ ಗೌಂಡ್ಯ, ಆ ಸೈಡ್ ಬಿಡಂಗಿಲ್ಲ, ಈ ಸೈಡ್ ಬೀಳ್ತೈತಿ. ಅದ ಏನ್ ಮಾಡೈತಿ, ಗೋಡಿ ಇದೇ ಸೈಡ್ ಬಿದ್ದ್ ಬಿಟ್ಟೈತಿ. ಅವ್ ಯಾವ ಸೈಡ್ ನಿಂತ ಕಟ್ಟೇನೋ ಅದೇ ಸೈಡ್ ಬಿದ್ದೈತಿ. ಅದಕ್ಕಾಗಿ ಅವ ಏನ್ ಮಾಡ್ದ, ಗೌಂಡ್ಯ ಕರ್ಸದ ರಾಜ. ಗೌಂಡೆಗೆ ಏನಂದ, ನಿನ್ ಗಲ್ ಶಿಕ್ಷೆ ಕೊಡ್ತೀನಿ ಮಗನೆ, ನೀ ಈ ಸೈಡ್ ನಿಂತ ಗೋಡಿ ಕಟ್ಟಿದಿಲ್ಲ, ಇದೇ ಸೈಡ್ ಹೆಂಗ್ ಬಿತ್ತದು, ಆ ಸೈಡ್ ಬೀಳ್ಬೇಕಿಲ್ಲ,
ಈ ಸೈಡ್ ಹೆಂಗ್ ಬಿತ್ತು, ನೀನ್ ಗಲ್ ಶಿಕ್ಷೆ ಕೊಡ್ತೀನಿ ಅಂತಂದ ರಾಜ. ಆದಾಗ ಉಪ್ಪಣಿಗೆ ಏನಂದ, ಗೌಂಡೆ ಏನಂದ, ನನ್ ಗಲ್ ಶಿಕ್ಷೆ ಕೊಡ್ಬೇಡ್ರಿ ಅಂತಂದ್ರ ಗ್ವಾಡಿ ಹೆಂಗ್ ಹಿಂಗ್ ಬಿತ್ತು ಅಂತಂದ್ರ ನನ್ ಗಲ್ ಶಿಕ್ಷೆ ಕೊಡಾಕ್ ಹೋಗ್ಬೇಡ್ರಿ. ಅದಕ್ಕೊಂದ್ ಕಾರಣ ಐತಿ. ಏನ್ ಕಾರಣ ಐತಿ? ನಾನ್ ಗ್ವಾಡಿ ಕಟ್ಟುವಾಗ ಒಂದ್ ಸೌಂದರ್ಯ ಹೆಣ್ಮಗಳು ಕಾಲ ಗುಳ್ಳು ಚೈನ್ ಇಟ್ಕೊಂಡು ಮತ್ತೇನಂತಂದ್ರ ಒಂದ್ ಮಿಂಚನ್ ಸೀರೆ ಉಟ್ಕೊಂಡು ಜಗ ಜಗ ಮಿಂಚ್ಕೋತ ಸೀರೆ ಉಟ್ಕೊಂಡು ಬಹಳ ಮೇಕಪ್ ಮಾಡ್ಕೊಂಡು ಆಕೆ ಒಂದ್ ಸುಂದರ ಹೆಣ್ಮಗಳು. ಅದ ನಮ್ಮ ಕಟ್ಟಾಗ ನಾ ಗ್ವಾಡಿ ಏನ್ ಕಟ್ತಿದ್ನಲ್ಲ ಮನೆ ಕಟ್ಟಾಗ, ನಾನು ಮುಂದಿಂದ ಆ ಕಡೆ ಹಾದ್ ಆ ಕಡೆ ಹೋಗ್ಬೇಕು, ಮತ್ತೆ ಈ ಕಡೆ ಹಾದ್ ಈ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು. ನಾನ್ ಲಕ್ಷ್ಯ ಆಕಿನ ಮೇಲೆ ಇತ್ತು, ಆ ಗ್ವಾಡಿ ಮೇಲೆ ನನ್ ಲಕ್ಷ್ಯನೇ ಇರ್ಲಿಲ್ಲ. ನಾನ್ ಲಕ್ಷ್ಯ ಆಕಿನ ಮೇಲೆ ಇದ್ದು ಗ್ವಾಡಿನ ಯಾಸ್ ಕಟ್ಟಿನಿ ಕರೆಕ್ಟೇ. ಆದ್ರ ನನ್ ತಪ್ಪಲ್ಲ ಅದು, ನಾನು ಮುಂದಿನ ಹಾದ್ ಹೋಗ್ಯಾಳಲ್ಲ ಆಕಿನ ತಪ್ಪು. ಹಾದಾದ್ ಹೋಗ್ಯಾಳಲ್ಲ ಅಕ್ಕಿ, ಅದಕ್ಕ ನಾನ್ ಲಕ್ಷ್ಯ ಆಕಿನ ಕಡೆ ಕೊಟ್ಟು ಗ್ವಾಡಿ ಯಾಸ್ ಬಂದೈತಿ. ಅದಕ್ಕಾಗಿ ನೀವು ರಾಜಾಗ ಹೇಳ್ದ, ನೀವು ಆಕಿನ ಕರ್ಸಿ ಗಲ್ ಶಿಕ್ಷೆ ಕೊಡ್ರಿ, ಹೆಣ್ಮಗಳ ನನ್ ಮುಂದಿಂದ ಯಾಕೆ ಹಾದ್ ಹೋದೊಳಕಿ, ಆಕಿನ ಕರ್ಸಿ ಕೊಡ್ರಿ, ನನ್ ಕೊಡ್ಬೇಡ್ರಿ ಅಂತಂದ. ಅದು ಈಗ ಕರೆಕ್ಟೇ ಅದ ಅಂದ ರಾಜ. ಇದು ಖರೇನೆ ಅದ. ಹೋಗಂದ ಆ ಹೆಣ್ಮಗಳನ್ನ ಕರ್ಸಿದ್ರ, ಕರ್ಸಿ ಹಿಂಗ್ ಬಾ ಅಂತ ಕರ್ಸಿ ನೀನ್ ಗಲ್ ಶಿಕ್ಷೆ ಕೊಡ್ತೀವಿ ಅಂತಂದ್. ಯಾಕಪ್ಪ ಅಂದಳಕಿ ಗಾಬ್ರಿ ಅದಳ, ಏಕದಮ್ ನನ್ಗೆ ಗಲ್ ಶಿಕ್ಷಾ ಅಂತ ಗಾಬ್ರಿ ಅದಳ. ಆದ್ಮೇಲೆ ಅವ್ರು ಹೇಳಿದ್ರ, ರಾಜರು ಹೇಳಿದ್ರ, ನೋಡು ನೀನು ಒಬ್ಬ ಉಪ್ಪಣಿಗೆ ಈ ಮನಿ ಕಟ್ತಿದ್ದ, ಮನಿ ಕಟ್ಟಾಗ ನೀನ್ ಅವನ ಮುಂದಿಂದ ಎಲ್ಲ ಸೋಕ್ ಜೋಕ್ ಮಾಡ್ಕೊತ ಹತ್ ಹೋದಿ, ಮತ್ತೆ ಇತ್ ಹೋದಿ ಹೋದ್ರ ಒಂದ್ಸಲ ಹೋಗ್ಬೇಕಿತ್ತು, 2 ಸಲ ಹೋಗ್ಬೇಕಿತ್ತು. ಬರೀ ಗ್ವಾಡಿ ಕಟ್ಟ ಮಟ್ಟ ಹಂಗ್ಯಾಕ ಅವನ್ ಮುಂದೆ ಅಡ್ಡಾಡ್ದಿ? ಇದು ನಿನ್ ತಪ್ಪಲ್ಲೇನು? ನಿನ್ನ ನೋಡ್ಕೊಂಡ ಆ ಉಪ್ಪಣಿಗೆ ಆ ಗೌಂಡೆ ಈ ತರನ ಗ್ವಾಡಿ ಕಟ್ಟಿ ಬಿಟ್ಟಾನ. ಅದಕ್ಕಾಗಿ ಆ ಗ್ವಾಡಿ ಹಿಂಗ ಯಾಸ್ ಕಟ್ಟ್ಯಾನ, ಅದು ಅದೇ ಸೈಡ್ ಬಿದ್ದು ಬಿಟ್ಟು ಆ ಮನೆ ಒಬ್ಬ ಮನುಷ್ಯನ ಮೇಲೆ ಬಿದ್ದು ಆ ಮನುಷ್ಯನ ಪ್ರಾಣ ಹೋಯ್ತು. ಅದಕ್ಕಾಗಿ ಆ ಮನುಷ್ಯನ ಪ್ರಾಣ ಹೋಯ್ತು ಅಂದ್ರೆ ನಿನ್ನೆ ಕಾರಣ, ಅದಕ್ಕಾಗಿ ನಿನ್ನ ಗಲ್ ಶಿಕ್ಷೆ ಕೊಡ್ತೀವಿ ಅಂತಂದು ರಾಜ ಹೇಳ್ದ. ರಾಜ ಹೇಳಿದ ತಕ್ಷಣ ಆಕಿ ಏನಂದಳು ಅಂತಂದ್ರ, ನನ್ಗ್ಯಾಕ ಗಲ್ ಶಿಕ್ಷೆ ಕೊಡ್ತೀರಿ? ನಂದೇನ್ ತಪ್ಪೈತಿ ಇದ್ರಾಗ? ನನ್ ತಪ್ಪಿಲ್ಲ. ನಾನು ಒಂದು ಮುರು ಮಾಡಕ್ ಹಾಕಿದ್ದೆ ಅಗಸಲನ್ ಬಲ್ಲಿ. ಅಗಸಲನ್ ಬಲ್ಲಿ ಒಂದ್ ಮುರು ಮಾಡಕ್ ಹಾಕಿದ್ದೆ ನಾನು. ಆ ಅಗಸಲ ಜಲ್ದಿ ನನಗ್ ಮುರು ಮಾಡ್ಕೊಡ್ಲಿಲ್ಲ ಅಂತ ಹೇಳಿ ಅವನ ತಾಸಿಗೆ ಒಂದ್ಸಲ ನಾನು ಹೋಗೋದು ನೀ ಕೇಳ್ತಿದ್ದೆ. 1 ತಾಸು ಬಿಟ್ಟು ಬಾ ಅಮ್ಮ ಅಂತ ಹೇಳ್ತಿದ್ದವ. ಮತ್ ಮನಿಗ್ ಬರ್ತಿದ್ದೆ, ಮತ್ 1 ತಾಸು ಬಿಟ್ಟು ಮತ್ ಹೋಗ್ತಿದ್ದೆ. ಮತ್ತ 1 ತಾಸಿಗೆ ಅವ್ ಕರಿತಿದ್ದ ನನ್ಗ, ಬಾ ಅಮ್ಮ ಅಂದ್ರ ನಾ ತಾಸಿಗೆ ಹೋಗ್ತಿದ್ದೆ. ನಾನು ಮುರಿನ ಸಂಬಂಧ ನಾ ಹೋಗಿನಿ. ಅವ ಜಲ್ದಿ ಮಾಡ್ಕೊಟ್ಟಿದ್ರ, ಅಕ್ಸಲ್ ಜಲ್ದಿ ಮಾಡ್ಕೊಟ್ಟಿದ್ರ, ನಾನ್ ಯಾಕೆ ಹಾದಾಡ್ತಿದ್ದೆ ಉಪ್ಪಣಿಗೆನ ಮುಂದ್ ಗೌಂಡ್ಯನ ಮುಂದಿಂದು? ನಾನ್ ಯಾಕೆ ಹಾದಾಡ್ತಿದ್ದೆ? ಅದಕ್ಕ ನನ್ ತಪ್ಪಲ್ಲ ಇದು. ನನ್ ಗಲ್ ಶಿಕ್ಷೆ ಕೊಡಕ್ ಹೋಗ್ಬೇಡ. ರಾಜಾಗ ಹೇಳತ್ತಳು, ಗಲ್ ಶಿಕ್ಷೆ ನನಗಲ್ಲ ಅದು, ನೀ ಯಾರಿಗ್ ಗಲ್ ಶಿಕ್ಷೆ ಕೊಡ್ಬೇಕು? ಅಕ್ಸಲ್ ಕರ್ದು ಗಲ್ ಶಿಕ್ಷೆ ಕೊಡೋಂದೊಳಕಿ. ಅದಕ್ಕ ಆ ರಾಜ ಏನ್ ಮಾಡ್ದ, ಹೌದು ಇದು ಕರೆಕ್ಟ್ ಅದ ಅಂದ. ಇದನ್ನ ಕರೆಕ್ಟ್ ಅದ ಅಂತ ಹೇಳಿ ಆ ರಾಜ ಏನ್ ಮಾಡ್ದ, ಅಕ್ಸಲ್ ಕರ್ದ ನಿನಗೆ ಇವತ್ತು ಗಲ್ ಶಿಕ್ಷೆ ಅದಪ್ಪ ಅಂತಂದ. ಅಕ್ಸಲ್ ಗಾಬ್ರಾಗ್ ಬಿಡ್ತು. ಅಕ್ಸಲ್ ಪೈಲಕ್ಕೆ ಹಂಗಾಗಿತ್ತು, ಪೂರ್ತಿ ಸೈಲಕ್ಕಾಗಿತ್ತದು, ಪೂರ್ತಿ ಸೈಲಕ್ಕಾಗಿತ್ತು. ಅದು ಪೂರ ಹಿಂಗ್ ನಸುದ್ ಹೋಗಿ ಒಂದೇ ಕಡ್ಡಿ ಮೇಲೆ ನಿಂತು ವಯಸ್ಸನು ಆಗಿತ್ತು. ಆಮೇಲೆ ಪೂರ ಏನು ಇದು ಇಲ್ಲ ಅಂದಂಗ ಒಂದೇ ನರದ ಮನುಷ್ಯ ಸೈಲಕ್ ಆಗ್ಬಿಟ್ಟಿತ್ತು. ಅದಕ್ಕಾಗಿ ಆ ಮನುಷ್ಯಕಾರ ನಿನ್ ಗಲ್ ಶಿಕ್ಷೆ ಅಂದ್ರ ಆ ಅಕ್ಸಲ್ ಏನಂದ ಅಂತಂದ್ರ, ನನ್ಗೆ ಯಾಕೆ ಗಲ್ ಶಿಕ್ಷೆ ಕೊಡ್ತೀರಿ ಅಂತಂದ್ರ, ಈ ಹೆಣ್ಮಗಳು ಮುರು ನೀ ಜಲ್ದಿ ಮಾಡ್ಕೊಟ್ಟಿದ್ರ ಇಷ್ಟೆಲ್ಲ ರಾಮಾಯಣ ರಂಪದ ಆಯ್ತಾ ಇದ್ದಿಲ್ಲ. ಈ ಹೆಣ್ಮಗಳು ಮುರು ನೀ ಜಲ್ದಿ ಕೊಡಲ್ ಹೋದಿ. ಹಂಗಾಗಿ ಆ ಗೌಂಡನ ಮನೆ ಮುಂದಿಂದ ಹಾದಾಡ್ದಳು. ಆ ಗೌಂಡಿ ಯಾಸ್ ಗೋಡಿ ಕಟ್ಟದ, ಗೋಡಿ ಬಿದ್ದು ಬಿಡ್ತು, ಮನುಷ್ಯನ ಪ್ರಾಣ ಹೋತು. ಆ ಮನುಷ್ಯನ ಪ್ರಾಣ ಹೋದ್ಮೇಲೆ ನೀವ್ ಇಷ್ಟು ಮಂದಿ ಕಾರಣ ಅಂತಂದ್ ನಿಮ್ಗೆ ಹೆಂಗ್ ಉಳಿಸ್ತೀನಿ ನಾನು? ಇವತ್ತು ಇಷ್ಟೆಲ್ಲ ಅಷ್ಟು ಮಂದಿ ಎಲ್ಲಾರು ದಾಟ್ ಹೋದ್ರು, ಮತ್ ನಿನ್ ಮೇಲೆ ಬಂತಿದ್ದು ಲಾಸ್ಟ್ ಪಾಳಿ, ಈಗ ನಿನ್ ಗಲ್ ಶಿಕ್ಷೆ ಅಂತಂದು ಅಕ್ಸಲ್ಗ ರಾಜ ಹೇಳ್ದ. ಅವಂದ ಅಕ್ಸಲ್ ಅಂದ, ನಾನ್ ಹೆಂಗೂ ಸೈಲಕ್ ಆಗಿನಿ, ನನಗ್ ಜಲ್ದಿ ಜೀವ ಹೋಗಲ್ ಹೊಂಟೈತಿ. ಮತ್ ಏನ್ ಮಾಡ್ಕೊಂಡ್ ಮನ್ಯಾಗ ಹೆಂಡ್ರ ಮಕ್ಕಳು ಸೇರಲ್ ಹೊಂಟ್ರ, ಮತ್ ನಂದ್ ಬಹಳ ಪರಿಸ್ಥಿತಿ ಖರಾಬ್ ಆಗೇತಿ. ಮತ್ ನನ್ ಗಲ್ ಶಿಕ್ಷೆ ಕೊಟ್ರ ಚಲೋನೇ ಅದ ಅಂದವ. ನನ್ ಗಲ್ ಶಿಕ್ಷೆ ಕೊಟ್ರ ಬಹಳ ಚಲೋ ಆತು, ನನ್ ಗಲ್ ಶಿಕ್ಷೆ ಕೊಡು ಅಂತ ಕೇಳ್ದ ರಾಜಾಗ. ಕೊಡು ಅಂತ ಕೇಳಿದಾಗ ರಾಜ ಅಂದ, ಗಲ್ ಶಿಕ್ಷೆ ಕೊಡ್ಲಾಕ ಅವ್ರಿಗೆ ಕರಿತಾರಲ್ಲ, ಗಲ್ ಶಿಕ್ಷೆ ಕೊಡೋರಿಗೆ ರಾಜನೇ ಕೊಡಂಗಿಲ್ಲ. ಮತ್ ಅವ್ರ ಕೈ ಕೆಳಗಿದ್ದವ್ರಿಗೆ ಅವ್ರು ಕರಿತಾರಲ್ಲ, ಕರ್ದ ಇವನಿಗೆ ಗಲ್ ಶಿಕ್ಷೆ ಆಗ್ಬೇಕು ಅಂತ ಹೇಳ್ದ. ಈ ಅಕ್ಸಲ್ಗೆ ಗಲ್ ಶಿಕ್ಷೆ ಆಗ್ಬೇಕು ಅಂತ ಹೇಳಿದಾಗ ಅವ ಮನುಷ್ಯ ಅಂದ, ನೋಡ್ರಿ ರಾಜ್ ಸಾಬ್ರೆ, ಈ ಮನುಷ್ಯ ಈಗ ಸಾಯ್ತಿತ್ತು ಇನ್ನು ಗಂಟೆಗ್ ಸಾಯ್ತಿತ್ತು ಅನ್ನಂಗ ಐತಿ. ಮೈಯಾಗ ಒಂದೇ ನರ ಐತಿ, ಪೂರ ಬಡು ಸೌದ್ ಹೋಗೇತಿ. ಮತ್ತ ಆ ಮನುಷ್ಯಾಗ ಆರಾಮೇ ಇಲ್ಲ. ಅದ್ ಹೆಂಗೂ ಸಾಯ್ತೈತಿ. ಗಲ್ ಶಿಕ್ಷೆ ಕೊಟ್ಟು ಕೊಲ್ಲದ್ ಏನೈತಿ ಆ ಮನುಷ್ಯಾಗ? ಹೆಂಗೂ ಸಾಯ್ತೈತಿ, ಅದೇನ್ ಇರಂಗಿಲ್ಲ ಏನಿಲ್ಲ. ಅಂತ ಮನುಷ್ಯ ಗಲ್ ಶಿಕ್ಷೆ ಯಾಕೆ ಕೊಡ್ಬೇಕು? ನೀವು ಕೊಟ್ಟು ಗಲ್ ಶಿಕ್ಷೆ ಕೊಟ್ರೆ ಇನ್ನೊಂದ್ 60 ವರ್ಷ ಬದುಕೋರ್ ಅದಾರ ಅಂದ್ರ ಕೊಡ್ರಿ ಬೇಕಾದ್ರ.
ಯಾರಾರ ಒಂದ್ 60 ವರ್ಷ ಒಂದ್ 70 ವರ್ಷ ಬದುಕೋರ್ ಅದಾರ, ಗಟ್ಟಿ ಮುಟ್ಟಿ ಮನುಷ್ಯರ್ ಅದಾರ ಅಂತಂದ್ರ ಅಂತವ್ರಿಗೆ ಗಲ್ ಶಿಕ್ಷೆ ಕೊಟ್ರಿ ನಾವ್ದಾರ ಒಂದ್ ಉಳ್ಯಾರಿಗೆ ಸಾಯಿಸ್ರಿ ಅಂದ್ರ ನಿಮ್ದೊಂದ್ ಕೀರ್ತಿ ಹರಿತೈತಿ ರಾಜ ಸಾಬರ್ದ. ಒಂದ್ ಕೀರ್ತಿಯಾರ ಹರಿತೈತಿ ಜಗತ್ತಿನಲ್ಲಿ. ಅಂತವ್ರಿಗೆ ಉಳ್ಯಾರಿಗೆ ಸಾಯಿಸಿದ್ರ ಇದ್ ಹೆಂಗು ಸಾಯೋದೈತಿ. ಸಾಯಿಸಿದ್ರ ಏನ್ ಪ್ರಯೋಜನ ನಿಮಗ ಅಂತ ಆ ಗಲ್ ಶಿಕ್ಷೆ ಕೊಡ್ತಕ್ಕಂತ ಆ ಮನುಷ್ಯ ಹೇಳ್ದ ರಾಜಾಗ. ಹೇಳಿದ್ರ ರಾಜ ಅಂದ, ಹೌದ್ ಇದು ಖರೇನೆ ಅದ, ಅದ್ ಹೆಂಗು ಸಾಯೋದೇ ಐತಿ, ಇದಕ್ಕೆ ಯಾಕೆ ಕೊಡ್ಬೇಕ ಗಲ್ ಶಿಕ್ಷೆ ಅಂತಂದ. ಅವ ಏನ್ ಮಾಡ್ದ, ಹೋಗ್ ಮತ್ತ ಈ ಊರಲ್ಲಿ ಯಾರು ದಪ್ಪಾಗಿ ಯಾರು 50, 60, 70 ವರ್ಷ ಬದುಕೋರ್ ಅದಾರೋ ಅವ್ರನ್ನ ಹಿಡ್ಕೊಂಡ್ ಬಾ, ಅವ್ರನ್ನ ಗಲ್ ಶಿಕ್ಷೆ ಕೊಡೋಣ ಅಂತಂದ ರಾಜ ಅವ್ರಿಗೆ ಆಜ್ಞೆ ಕೊಟ್ಟ. ರಾಜನ ಆಜ್ಞೆ ಮೀರ್ಲಾರ್ದಂಗ ಮತ್ತ ಅವ್ರು ಹೋಗ್ಲೇಬೇಕು, ಕೆಲಸ ಮಾಡ್ಲೇಬೇಕು. ಮತ್ತ ಅವ್ ಹುಡ್ಕೋತ ಹೋಗದ್ರಾಗ ಈ ಗುರಿನ ಶಿಷ್ಯ ದಪ್ಪ ಕುಂತಿದ್ದ ಊರಾಗ. ಚಪ್ಪಡ್ಯಾರ ಹೊಡೀರಿ ಮತ್ ಇಷ್ಟ ಆದ್ರ. ಅದಕ್ಕ ಗುರಿನ ಶಿಷ್ಯ ದಪ್ಪ ಕುಂತಿದ್ದ. ಇಷ್ಟು ಪೂರಾ ಊರ್ ಸೋಸಿ ನೋಡಿದ್ರ ಗುರಿನ ಶಿಷ್ಯ ಅಷ್ಟು ದಪ್ಪ ಯಾರು ಆಗಿದ್ದಿಲ್ಲ. ಆ ದಪ್ಪನ ಮನುಷ್ಯ ಅವ ಸಿಕ್ಕಿನ ತಕ್ಷಣ ಅವನಿಗೆ ಕೈ ಹಿಡ್ದ, ನಡಿ ರಾಜನ ಹತ್ರ ಅಂದ. ಯಾಕಪ್ಪ, ನಾ ಏನ್ ತಪ್ಪು ಮಾಡೀನಿ? ನನ್ಗೆ ಯಾಕೆ ರಾಜನ ಹತ್ರ ಕರ್ದೈತಿರಿ? ನಂದ್ ಏನ್ ತಪ್ಪೈತಿ? ನಾ ಏನ್ ತಪ್ಪು ಮಾಡೀನಿ? ಅಲ್ಲ, ನಿನ್ ತಪ್ಪು ಬಹಳ ದೊಡ್ಡ ತಪ್ಪೈತಿ ನಿಂದು. ನೀನ್ ಏನೇ ಆಗ್ಲಿ ನಮ್ಮೂರಾಗ ಇಷ್ಟೆಲ್ಲಾ ಸೋಸಿ ಹುಡುಕಿದ್ರ ನಿನ್ನಂತ ದಷ್ಟು ಪುಷ್ಟು ಮನುಷ್ಯ ಯಾರು ಇಲ್ಲ. ನೀನೇ ಇದಕ್ಕ ಸಲ್ತಿ, ಇದಕ್ಕ ಗಲ್ ಶಿಕ್ಷಕ್ ನೀನ ಸಲ್ತಿ. ನಿನಗ್ ಬಿಟ್ರೆ ನಮ್ಮೂರಾಗ ಯಾರು ಸಲ್ಲೋದಿಲ್ಲ. ನೀ ಬಂದ್ ಬಾಳ್ ಚಲೋ ಆಯ್ತು, ನಮ್ಮೂರಾಗ ಉಳ್ದ್ ಬಾಳ್ ಚಲೋ ಆಯ್ತು, ಎಲ್ಲರಿಗೂ ಸಂತೋಷ ಆಯ್ತು. ನೀನ್ ನಡಿ ರಾಜನ ಹತ್ರ ನಡಿ ಅಂತ ಹೇಳಿ ಅವನಿಗೆ ಎಷ್ಟು ವಲ್ಲ ಅಂದ್ರು ಕೂಡ ಮಜ್ಬೂರಿ ಮಾಡಿ, ಏನಂತಾರ ಮಜ್ಬೂರಿನಂತಾರೆ, ಬಲವಂತ ಮಾಡಿ ಕೈ ಹಿಡಿದು ಜಕ್ಕೊಂಡು ರಾಜನ ಹತ್ರ ಹೋದ. ರಾಜನ ಹತ್ರ ಹೋಗೋಣ, ಇವ ಏನ್ ಮಾಡ್ದ, ಏಕ್ದಮ್ ಹೆಂಗಾಯ್ತು ಅವನಿಗೆ, ಲಬ ಹೊಯ್ಕೊಳಕ್ ಚಾಲೋ ಮಾಡ್ದ. ಅವ ಯಪ್ಪ ಗುರುವೇ ನನಗೆ ಎಂತದ್ ಕೊಟ್ಟಿ? ಗುರು ಆವಾಗ ನೆನಪ್ ಬಂದ ಮತ್ತೆ. ಗುರಿಗೆ ನೀ ಹೋದ್ರು ಹೋಗು, ನಾನಂತೂ ಇದೇ ಊರಾಗ ಇರ್ತೀನಿ. ₹1 ಇಷ್ಟು ಕಿರಾಣಿ ಮಾಲ್ ಕೊಟ್ಟು ನಮ್ಗೆಲ್ಲಾ ಇಷ್ಟು ಎಲ್ಲಾ ಬೇಕಾಗಿಂದೆಲ್ಲ ಒಯ್ರಿ ಅಂತ ಅಂದ್ಮೇಲೆ ಇಂಥ ಊರ್ ಬಿಟ್ಟು ನಾವ್ ಎಲ್ಲಿ ಹೋದ್ರು ಬದುಕ್ತಿವಿ, ಇಲ್ಲಾದ್ರೆ ಚಲೋ ಬದುಕ್ತಿವಿ ಅಂತ ಅಂದ್ ಗುರುಗಳಿಗೆ ಹೇಳಿದ್ನಲ್ಲ. ಅಂದಾಗ ಗುರುವಿನ ಮಾತು ನಡಿಯಪ್ಪ ಅಂದ್ರ ಗುರುವಿನ ಮಾತು ಕೇಳಿಲ್ಲವ. ಅದಕ್ಕಾಗಿ ಗುರು ಬಿಟ್ಟು ಹೋದ್ರು. ಅವ ಕುಂತಿ ಈ ತರ ಆಯ್ತು. ಅದಕ್ಕಾಗಿ ಗುರುವಿಗೆ ನೆನ್ಸದ, ಸದ್ಗುರುನಾಥ ನೀ ಎಲ್ಲಿದ್ದಿ ನೋಡ್ರಿ, ಕಷ್ಟ ಬಂದಾಗ ಗುರುಗಳಿಗೆ ನೆನ್ಸದು. ಅದೇ ಚಲೋ ಇಕ್ಕರು ದೇವ್ರಿಗೆ ನೆನ್ಸಲ್ಲೇವ್, ಗುರುಗಳಿಗೆ ನೆನ್ಸಲ್ಲೇವ್. ನಾವ್ ಚಲೋ ಇದ್ದೇವ್ ಅಂದ್ರೆ ಯಾರಿಗಾರ ನೆನೆಸ್ತೀವ? ನೆನ್ಸಲ್ಲೇವ್. ಅಯ್ಯೋ ಶಿವ, ಅಯ್ಯೋ ಬಸವ, ಅಯ್ಯೋ ಗುರುವೇ, ಏನೇ ಅಂದ್ರು ನಾವು ಕಷ್ಟ ಬಂದಾಗ ಬಹಳ ಅಂತೀವಿ, ಸುಖ ಇದ್ದಾಗ ಕಮ್ಮಿ ಅಂತೀವಿ, ಕಷ್ಟ ಇದ್ದಾಗ ಬಹಳ ನೆನೆಸ್ತೀವಿ. ಅದಕ್ಕಾಗಿ ಒಂದೊಂದು ಪರೀಕ್ಷೆ ಮಾಡಿ ನೋಡ್ತಾನ ಭಗವಂತ. ಅದಕ್ಕ ಗುರು ಏನ್ ಮಾಡಿದ್ರು, ಗುರುವಿಗೆ ನೆನ್ಸಿನ ತಕ್ಷಣ ಅವ ನೆನ್ಸದ, ಸದ್ಗುರುನಾಥ ನೀ ಎಲ್ಲಿದ್ದೆಪ್ಪ ನನ್ನ ಕಾಪಾಡು, ನನ್ ಗಲ್ ಶಿಕ್ಷೆ ಕೊಡಾಕತ್ತೀರ, ನನ್ನ ಕಾಪಾಡಪ್ಪ ಅಂತ ಹೇಳಿ ಗುರುವಿನ ಸ್ತೋತ್ರ ಮಾಡಿದ ತಕ್ಷಣ ಗುರುಗಳಿಗೆ ತಿಳಿತೈತಿ. ಆ ಗುರಿಗೆ ಯಾಕೋ ನನ್ ಶಿಷ್ಯ ಬಾಳ ನೆನ್ಸ್ಲಾಕತ್ತೇನ ಅಂತ ಹೇಳಿ ಗುರು ತಿಳಿತು. ಗುರು ಅಂತಂದ್ರು ಬಂದಿನಪ್ಪ ಅಂತ ಹೇಳಿ ಬಂದ್ಬಿಡೋಣ. ಏನಾತು, ಗಲ್ ಶಿಕ್ಷೆ ನನಗ್ ಕೊಡಾಕತ್ಯಾರ, ಪಜ್ಜಿ ನನ್ನ ಕಾಪಾಡ್ರಿ ಅಂತಂದ. ನನ್ನ ಸದ್ಗುರುನಾಥ ನನ್ನ ಗುರು ಇರ್ಬೇಕಾಗಿದ್ರೆ ನನಗ್ ಹೆಂಗ್ ಗಲ್ ಶಿಕ್ಷೆ ಕೊಡ್ಬಿಡ್ತೀರಿ ನೀವು? ನೀವ್ ಏನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಆದ್ರ ನನ್ನ ಕಾಪಾಡೋ ಜವಾಬ್ದಾರಿ ನಿಮ್ದು. ನನ್ನ ಶಿಷ್ಯ ಖರೆ ಶಿಷ್ಯ, ನೀವು ಖರೆ ಗುರು ಆದ್ರ ನನ್ನ ಕಾಪಾಡ್ ನನ್ ಜೀವ ಉಳ್ಸಪ್ಪ ಅಂತ ಹೇಳಿ ಗುರುಗಳ ಪಾದದ ಮೇಲೆ ಸಾಷ್ಟ ನಮಸ್ಕಾರ ಬಿದ್ದ. ಅವಾಗ ಗುರುವಿಗೆ ಕರುಣಿ ಬಂದು, ನಾ ಹೇಳಿದ್ ಕೇಳಿಲ್ಲ ನೀನು, ಆದ್ರೂ ನಾ ಹೇಳಿದ್ ಕೇಳಲ್ ಹೋದ್ರು ನನ್ ಮಗನ ಜೀವ ನುಂಗದು ನನ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಗುರು ಅಂದ್ರು, ನಾನು ಇನ್ನು ತಾರಿಸ್ತೀನಿ, ನೀ ಹೆದರ್ಬೇಡ, ಭಯ ಪಡಬೇಡ ಅಂತ ಹೇಳಿ ಶಿಷ್ಯಾಗ ಧೈರ್ಯ ಹೇಳಿದ್ರು. ಧೈರ್ಯ ಹೇಳಿ ಏನ್ ಮಾಡಿದ್ರು ಗುರುಗಳು ಅಂತಂದ್ರ, ಅಲ್ಲಿ ಹೋದ್ರು. ಎಲ್ಲಿ ಗಲ್ ಶಿಕ್ಷೆ ಅವ್ ಕುಡಲ್ಲಿ ಆ ಮನುಷ್ಯಾಗ ಶಿಷ್ಯ ಕರ್ಕೊಂಡ್ ಹೋಗಿದ್ರು. ಅವ್ರು ಗಲ್ ಶಿಕ್ಷೆ ಕುಡಲ್ಲಿ ಗುರಿನ ಶಿಷ್ಯಾಗ ದಪ್ಪಿದ್ದ ಮನುಷ್ಯ ಒಯ್ದಿದ್ರಲ್ಲ, ಒಯ್ದು ಶಿಕ್ಷೆ ಕೊಡ್ತಕ್ಕಂತ ಜಾಗದಲ್ಲಿ ಗುರು ಹೋಗಿ ನಿಂತು ಅವನಿಗೇನು ಕೊಳ್ಳಿಗೆ ಹಗ್ಗ ಹಾಕಿದ್ರು ಅವ್ರು, ಗುಂಜಬೇಕಿನ್ನ ಅಂತ ಹೇಳಿ. ಶಿಷ್ಯಾಗ ಕೊಳ್ಳಿಗೆ ಹಗ್ಗ ಹಾಕಿ ಗುಂಜಬೇಕ ಅನ್ನೋದ್ರ ಗುರು ಬಂದ್ಬಿಟ್ರು. ಗುರು ಅಂದ್ರು ತೆಕ್ಕೊಂಡು ಹಾಕೊಂಡ್ರು. ಗುರು ತನ್ ಕೊಳಗ್ ಹಾಕೊಂಡ್ರು. ಗುರುಗಳು ತನ್ ಕೊಳಗ್ ಹಾಕೊಂಡು ಗುಂಜ್ರಿ ಈಗ ಅಂದ್ರು. ಈ ರಾಜ ಅಂದ, ಹಂಗ ಮತ್ ನಿಮಗ್ ಕರ್ದಿಲ್ಲ ಏನಿಲ್ಲ, ನೀವ್ ಯಾಕೆ ಬಂದು ಹಗ್ಗ ಹಾಕೊಂಡ್ ನಿಂದ್ರಲತ್ತೀರಿ? ಗಲ್ ಶಿಕ್ಷಕ್ ಯಾಕೆ ನೀವ್ ತಯಾರಾದ್ರಿ? ನೀವ್ ಹೆಂಗ? ಅಲ್ಲ ಅವನಿಗೆ ಕೊಡ್ಬೇಕ, ನಮ್ಮೂರಾಗ ಅನ್ನ ತಿಂದು ದಪ್ಪ ಕುಂತಾನ, ನೀವಾರ ಓಡೋಗಿರಿ, ಮತ್ ಆ ಮನುಷ್ಯಗೆ ಗಲ್ ಶಿಕ್ಷೆ ಬೇಕಾಯ್ತು, ನಿಮಗ್ ಕೊಡಲ್ಲೇವ್ ಅಂತಂದ್ರ. ಅಂದಾಗ
ಗುರುಗಳು ಅಂದ್ರು ಇಲ್ಲ ಇಲ್ಲ ನನಗೆ ಕೊಡು ಅಂತಂದ್ರು. ನನಗ್ ಕೊಡು ಅಂತಂದಾಗ ಶಿಷ್ಯ ಅಂದ, ಅವ ಗುರಿನ ಕೊಳ್ಳಾಗ ಹಗ್ಗ ತೆಕ್ಕೊಂಡು ತನ್ನ ಕೊಳ್ಳಾಗ ಹಾಕೊಂಡ ಶಿಷ್ಯ ಹಾಕೊಂಡು ನನಗ್ ಕೊಡ್ರಿ ಗಲ್ ಶಿಕ್ಷೆ ಅಂದ. ಆಗ ಮತ್ತ ಶಿಷ್ಯನ್ ಕೊಳ್ಳಾಗಿಂದ ಗುರುಗಳು ಹಾಕೊಂಡ್ ನನಗ್ ಕೊಡ್ರಿ ಅಂದ್ರು. ಇವನಿಗೆ ರಾಜ್ಯಾಗ ಅಕ್ಷರ ಅಲ್ಲತ್. ಹಿಂಗ್ಯಾಕ ಗುರು ಬಂದು ನನಗ್ ಕೊಡ್ರಿ ಅಂತಾರ, ಮತ್ತ ಅವ್ರ ಗುರುವಿನ ಕೊಳ್ಳಾಗಿಂದ ಹಗ್ಗ ತೆಕ್ಕೊಂಡ್ ಹಾಕೊಂಡ್ ಶಿಷ್ಯ ನನಗ್ ಕೊಡ್ರಿ ಅಂತಾರ. ಇದ್ಯಾಕೆ ಹಿಂಗ ಅಕ್ಷರ ಅಂತ ಹೇಳಿ ರಾಜ ಕೇಳ್ದ. ಯಾರಿಗ್ ಕೇಳ್ದ? ಗುರುಗಳಿಗೆ. ಹಿಂಗ್ಯಾಕ್ ಮಾಡತ್ತೀರಿ ನೀವು ಸಾವಿಗಂತಂದ್ರ ನನಗ್ ಕೊಡು ನೀನು ಕೊಡು ಸಾವಲತ್ತಿರಲ್ಲ, ಹಿಂಗ್ಯಾಕ್ ಮಾಡ್ಲತ್ತೀರಿ ನೀವು ಸಾವಿಗೆ ಯಾರ ಹಿಂಗಂತಾರ ಏನೋ ಅಂತ ಕೇಳಿದ್ರ. ಗುರುಗಳು ಏನ್ ಹೇಳಿದ್ರಂದ್ರ, ಅಲ್ಲಪ್ಪ ಇವಾಗ ಹೆಂಗು ನಮ್ಗ 70 ವಯಸ್ಸಾಗೈತಿ, ಇನ್ನು ನಾವ್ ಬದುಕಿದ್ದೇವ್ ಬಾಳ ಅಂತಂದ್ರ ಒಂದ್ 30 ವರ್ಷ ಬದುಕ್ತಿವಿ, 100 ವರ್ಷ ಬದುಕಿದ್ರ ಅದಕ್ಕ ಮತ್ತ ಜಲ್ದಿ ಇತ್ತಂದ್ರ ಹೋಗ್ತಿವಿ. ಅದಕ್ಕ ಇಷ್ಟು ವಯಸ್ಸಾದ್ಮೇಲ ಮತ್ತೇನಂತಂದ್ರ ನಾನು ಮೊದಲು ಸತ್ತಿನಂದ್ರ, ನಾನು ಮೊದಲ ನನ್ ಗಲ್ ಶಿಕ್ಷೆ ಕೊಟ್ಟು ಕೊಲೆ ಮಾಡ್ರಿ, ನಾನು ಸತ್ತಿನಂದ್ರ ನಾನು ಹುಟ್ಟಿ ಬರ್ತೀನಿ, ಮತ್ತೆ ಹುಟ್ಟಿ ಬಂದು ಮತ್ತೆ ನಾನ್ ಚಂದ ಗುರುವಾಗಿ ಮೆರಿತೀನಿ. ಮತ್ತೆ ನನ್ನ ಶಿಷ್ಯಾಗ ನೀವು ಹಾಕಿ ಹೇಳಿದ್ರಿ ಅಂದ್ರ ಅವ ಸೈತಾನ, ಅವ ಹುಟ್ಟಿ ಬಂದ್ ನನಗ್ ಗುರು ಆಗ್ತಾನ. ಆಮೇಲೆ ಶಿಷ್ಯ ಹೋಗಿ ನನಗ್ ಗುರು ಆಗ್ತಾನ, ಅವ ಹುಟ್ಟಿ ಬರ್ತಾನ. ಹೊಡ್ರಿದು ಬಾಳ್ ಚಪ್ಪಳಿ ಹೊಡ್ರಿದು ಬಾಳ್ ದೊಡ್ಡ ಮಾತವಾದ. ಗುರು ನಾನು ಸತ್ತಿನಂದ್ರ ನಾ ಹುಟ್ಟಿ ಬರ್ತೀನಿ. ನಾನ್ ಶಿಷ್ಯ ಕೊಲ್ಲಕ್ ಕುಂತಿರಲ್ಲ ನೀವು, ನಾನು ಶಿಷ್ಯ ಸತ್ತನಂದ್ರ ಅವ ಹುಟ್ಟಿ ಬರ್ತಾನ ನನ್ಕ ಮೊದಲು. ನಾ ಇನ್ನ ಹಿಂಗೆ ಇರ್ತೀನಿ, ಅವ ಸೈತಾನ ಹುಡ್ತಾನ, ಮತ್ ಹುಟ್ಟಿ ಬರ್ತಾನ. ಹುಟ್ಟಿ ಬಂದು ಶಿಷ್ಯ ಹೋಗಿ ನನಗ್ ಗುರು ಆಗ್ತಾನಲ್ಲ, ಅದ್ ಹೆಂಗ್ ಸಾಧ್ಯ? ಅದಕ್ಕಾಗಿ ನಾನ್ ಶಿಷ್ಯ ಕೊಡ್ಬೇಡ್ರಿ, ನನಗ್ ಕೊಡ್ರಿ ಪಾಶಿ ಅಂತಂದ್ರ. ಈ ರಾಜಾಗ ಏನ್ ಬಂತು ಸಂಕಲ್ಪ ಅಂತಂದ್ರ, ಅರೆ ಇದು ಖರೇನೆ ಅದ, ಮತ್ ಅವ್ರದೆಲ್ಲ 70 ವರ್ಷ ಆಗೇತಿ, ಮತ್ ನಂದು 70 ವರ್ಷ ಆಗೇತಿ. ನಾನ್ ಇನ್ನು ಬದುಕಿದ್ರ ಅದೇ 30 ವರ್ಷ ಬದುಕ್ತೀನಿ, ಇಲ್ಲಾಂದ್ರ ಹೋಯ್ತೀನಿ. ಮತ್ತೆ ಈಗ ಸತ್ತು ಹುಟ್ಟಿ ಜಲ್ದಿ ಹುಟ್ಟಿ ಬರ್ತೇವಲ್ಲ, ಅವ್ರಿಬ್ಬರಕ್ಕಿಂತ ನಾನೇ ಮೊದಲು ಸತ್ತು ಮತ್ ಜಲ್ದಿ ಹುಟ್ಟಿ ಬರ್ತೀನಲ್ಲ, ಅವ್ರ ಇನ್ನು ಹಂಗೆ ಇರ್ತಾರ. ನಾನೇ ಸತ್ತು ನಾನೇ ಹುಟ್ಟಿ ಬಂದು ನಾನೇ ಕಾರಬಾರ ಮತ್ತೆ ರಾಜುಟಿಗೆ ಮಾಡ್ತೀನಿ. ಅದಕ್ ಜಲ್ದಿ ಅವ್ರಕಿನ್ನ ಮೊದಲು ನಾ ಸತ್ತು ನಾನೇ ಹುಟ್ಟಿ ಬಂದು ಮತ್ತೆ ರಾಜುಟಿಗೆ ಮಾಡ್ಬೇಕು. ಈಗ ರಾಜುಟಿಗೆ ಮಾಡೋದು ಬಲಿ ಬಂತು, ಮತ್ತೆ ರಾಜುಟಿಗೆ ಮಾಡ್ಬೇಕಂತ ಹೇಳಿ ಆ ರಾಜ ಏನ್ ಮಾಡ್ದ, ಆ ಗುರು ಶಿಷ್ಯಗ ಬಿಡಿಸಿ ಆ ಹಗ್ಗ ತಕೊಂಡ್ ತನ್ನ ಕೊಳ್ಳಿಗೆ ಹಾಕೊಂಡು ತಾನೇ ಗುಂಜ್ಕೊಂಡ ಚಪ್ಪಳಿ ಹೊಡ್ರ ಆಯ್ತು. ಅದಕ್ಕ ಹಿಂಗ ಈ ತರ ಆ ರಾಜ ಏನಂತಂದ್ರ ಉಲ್ಟಾ ಪಲ್ಟಾ ಮಾಡ್ತಿದ್ದ. ಉಲ್ಟಾ ಪಲ್ಟಾ ಮಾಡಿ ಇನ್ನೊಬ್ರಿಗೆ ಏನೋ ಅವ್ರದ್ದು ಏನೋ ಇದು ಇಲ್ದೇನೆ, ಅವ್ರಿಗೆ ತಪ್ಪಿಲ್ದೇನೆ ಅವ್ರಿಗೆ ಶಿಕ್ಷೆ ಕೊಡಾಕ್ ನಿಂತನಲ್ಲ ರಾಜ. ಏನು ತಪ್ಪಿರ್ಲಾರ್ದೇನೆ ಗಲ್ ಶಿಕ್ಷೆ ಕೊಟ್ಟು ಸಾಯ್ಸಾಕ್ ನಿಂತ ರಾಜ. ಅದಕ್ಕಾಗಿ ಆ ಗಲ್ ಶಿಕ್ಷೆ ಕೊಟ್ಟು ಸಾಯ್ಸಾಕ್ ನಿಂತರ ಪರಮಾತ್ಮ ನೋಡ್ತಾ ಇರ್ತಾನ. ತಪ್ಪು ಬೇಕಲ್ಲ ಅಲ್ಲಿ, ತಪ್ಪಿಲ್ಲ ಗಲ್ ಶಿಕ್ಷೆ ಕೊಡೋ ಇವ ಯಾರು ರಾಜ ಇರ್ಲಿ ಬೇಕಾದವ್ರು ಇರ್ಲಿ. ಅದಕ್ಕಾಗಿ ಇವ್ ಗಲ್ ಶಿಕ್ಷೆ ಕೊಟ್ಟು ಸಾಯ್ಸಾಕ್ ನಿಂತಾನ ಅಂತ ಹೇಳಿ ಆ ಪರಮಾತ್ಮ ಏನ್ ಮಾಡ್ತಾ ಇದ್ದಾನ ಅಂದ್ರೆ ಇವ್ನೆಲ್ಲ ಪರೀಕ್ಷೆ ಮಾಡಿ ಲಾಸ್ಟಿಗೆ ಅವನಿಗೆ ಸಾಯಿ ಹಂಗ್ ಮಾಡ್ದ. ಅದು ತನ್ನೊಳಗ್ ತಾನೇ ಬಂತು ಗುಣ, ತಾನೇ ಸತ್ತ. ಅದಕ್ಕಾಗಿ ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ಬಾರ್ದು, ಇನ್ನೊಬ್ರಿಗೆ ಮೋಸ ಮಾಡ್ಬಾರ್ದು, ಇನ್ನೊಬ್ರಿಗೆ ಸಾಯ್ಸಕ್ ನೋಡ್ಬಾರ್ದು. ಗುರು ಎಂತಕ್ಕಂತ ವಾಣಿ ಅಂತಂದ್ರ ಹರ ಮುನಿದರೆ ಗುರು ಕಾಯವ ಅಂತ ಹೇಳಿ ಇದೇ ಶಬ್ದದಲ್ಲಿ ಬರ್ತೈತಿ. ಅದಕ್ಕೆ ಇಂಥ ಶಬ್ದಿಗೆ ಅದು ಹೋಲ್ಸ್ಯಾರ. ಅದಕ್ಕಾಗಿ ಹರ ಮುನಿದ್ರ ಗುರು ಕಾಯವ, ಗುರು ಮುನಿದ್ರ ಹರ ಕಾಯೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಹರ ಮುಣಿದಿದ್ದ ಅವ್ರಿಗೆ ಗಲ್ ಶಿಕ್ಷೆ ಬಂದಿತ್ತೇನೋ, ಆದ್ರ ಗುರು ಬಂದು ತಾರ್ಸಿದ್ರಲ್ಲ, ಅದಕ್ಕಾಗಿ ಗುರು ಎಲ್ಲದಕ್ಕಿಂತ ಶ್ರೇಷ್ಠ ನಮ್ಗ ಅಂತ ಹೇಳಿ ನಾನು 4 ಮಾತನ್ನು ಸದ್ಗುರುಗಳ ಪಾದಕ್ಕೆ ನಾನು ಅರ್ಪಿಸ್ತೀನಿ. ಶರಣಾರ್ಥಿ.